ಕಡಿಮೆ ಗಾಯ, ಅರ್ಲಿ ರಿಕವರಿ ಅಂದರೆ ಬೇಗ ಸುಧಾರಿಸೋದು, ಮತ್ತು ಅರ್ಲಿ ಡಿಸ್ಚಾರ್ಜ್ ಬೇಗ ಡಿಸ್ಚಾರ್ಜ್ ಆಗುವಂಥ ಈ 3 ಅಡ್ವಾಂಟೇಜಸ್ಗೋಸ್ಕರ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡ್ತೀವಿ. ಎಲ್ಲ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ಸ್ಗೂ ಮುಂಚೆ ಈ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅನ್ನೋದು ಒಂದು ಪ್ರೊಸೀಜರ್ ನಾವು ಮಾಡಲೇಬೇಕಾದ್ರು. ನಾವು ಸುಮಾರು ಸರ್ಜರೀಸ್ನ ಕೈಗೆಟುವಂಥ ದರದಲ್ಲಿ ಏನು ನೀವು ಸಿಟೀಸಲ್ಲಿ ನೋಡ್ತೀರಾ ಅದಕ್ಕಿಂತ ಒಂದು 30-40% ಕಡಿಮೆ ಕಾಸ್ಟಲ್ಲೇ ನಾವು ಮಾಡ್ತಾ ಇದ್ದೀವಿ. Namaskaram. I am Dr. Prabhu, General and Laparoscopic Consultant Surgeon in Abhinava Vidyatirtha Hospital, Multispeciality, working here. ನನ್ನ ಹೆಸರು ಡಾಕ್ಟರ್ ಅಮೃತ್ ಅಂತ, ಕನ್ಸಲ್ಟೆಂಟ್ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಶೃಂಗೇರಿ. Today, we are going to give some information about laparoscopic surgeries, which is the advanced thing happening in surgical department. Like what is laparoscopy, what are all the things we are doing in laparoscopy, and what is the advantage of laparoscopy instead of doing the open surgeries in previously, like that we are going to discuss today. ಈ ಲ್ಯಾಪ್ರೋಸ್ಕೋಪಿ ಅನ್ನೋದು ಒಂದು ಮಿನಿಮಲ್ ಇನ್ವೇಸಿವ್ ಸರ್ಜರಿ, ಅಂದರೆ ಕಡಿಮೆ ಗಾಯ, ಅರ್ಲಿ ರಿಕವರಿ ಅಂದರೆ ಬೇಗ ಸುಧಾರಿಸೋದು, ಮತ್ತು ಅರ್ಲಿ ಡಿಸ್ಚಾರ್ಜ್ ಬೇಗ ಡಿಸ್ಚಾರ್ಜ್ ಆಗುವಂಥ ಈ 3 ಅಡ್ವಾಂಟೇಜಸ್ಗೋಸ್ಕರ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡ್ತೀವಿ. ಇವಾಗ ಹೊಟ್ಟೆಯಲ್ಲಿ ನೀವೆಲ್ಲರೂ ಕೇಳಿದಂತೆ ನೋಡಿದಂತೆ ಹೆಚ್ಚು ರೋಗ ಅಪೆಂಡಿಕ್ಸು, ಗಾಲ್ ಬ್ಲಾಡರು, ಚಿಕ್ಕ ಕರಳು, ದೊಡ್ಡ ಕರಳು ಇಂಥದ್ರಿಂದ ಬರುತ್ತೆ. ಇದನ್ನು ಮೊದಲು ನಾವು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಅಂದರೆ ಹೊಟ್ಟೆ ಮೇಲೆ ಒಂದು 1 ಸೆಂಟಿಮೀಟ್ರು ಒಂದು ಹೋಲ್ ಮಾಡಿಕೊಂಡು ಅದರಲ್ಲಿ ಕ್ಯಾಮರಾ ಕಳಿಸಿ ಅದನ್ನು ಏನು ತೊಂದರೆ ಇದೆ ಅಂತ ನೋಡೋದನ್ನು ನಾವು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಕರಿತೀವಿ. ಎಲ್ಲ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ಸ್ಗೂ ಮುಂಚೆ ಈ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅನ್ನೋದು ಒಂದು ಪ್ರೊಸೀಜರ್ ನಾವು ಮಾಡಲೇಬೇಕಾಗಿರುವಂಥದ್ದು. ಅಪೆಂಡಿಸೈಟಿಸ್ ಇರೋರಿಗೆ, ಕೊಲೆಸಿಸ್ಟೈಟಿಸ್ ಅಂದರೆ ಗಾಲ್ ಬ್ಲಾಡರ್ ಇನ್ಫ್ಲಮೇಷನ್ ಅಥವಾ ಅದರ ಇನ್ಫೆಕ್ಷನ್ ಇರೋರಿಗೆ, ಚಿಕ್ಕ ಕರಳು, ದೊಡ್ಡ ಕರಳು, ಈ ಹರ್ನಿಯಾ ಸಮಸ್ಯೆ ಈ ಥರ ಇರೋರಿಗೆ ಈ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ ಅನ್ನೋದು ತುಂಬ ಉಪಯುಕ್ತವಾಗಿರುತ್ತೆ. ಏನಕ್ಕೆ ಅಂತ ಅಂದರೆ ಮುಂಚೆ ಓಪನ್ ಟೆಕ್ನಿಕಲ್ಲಿ ದೊಡ್ಡದಾಗಿ ಕುಯ್ಬೇಕಾಗಿರ್ತಿತ್ತು, ಅಂದರೆ ಇನ್ಸಿಷನ್ ಅಂತ ಏನು ಕರಿತೀವಿ, ಹೊಟ್ಟೆ ಮೇಲೆ ಹಾಕಬೇಕಾಗಿರ್ತಿತ್ತು. ಮತ್ತು ಅದನ್ನು ಕ್ಲೋಸ್ ಮಾಡೋದು ಒಂದು ಚಾಲೆಂಜ್ ಆಗಿ ಉಳ್ಕೊತಾ ಇತ್ತು. ಅದಾದಮೇಲೆ ಅದು ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಅಂತ ಅಂದರೆ ಆ ಕುಯ್ದಿರೋ ಇನ್ಸಿಷನ್ ಜಾಗದಲ್ಲಿ ಇನ್ಫೆಕ್ಷನ್ ಆಗೋದು ತುಂಬ ಕಾಮನ್ ಆಗಿರ್ತಿತ್ತು. ಅದ್ರ ಡ್ರೆಸ್ಸಿಂಗು ಮತ್ತು ಅದ್ರ ಹೀಲಿಂಗು 1 ವಾರ ಆಗಲಿ 1.5 ವಾರದವರೆಗೂ ತಗೊಳ್ಳೋ ಚಾನ್ಸಸ್ ಇರ್ತಿತ್ತು. ಬಟ್ ಈ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕಲ್ಲಿ ನಾವೇನು ಮಾಡ್ತಾ ಇದ್ವಿ, ಹೊಟ್ಟೆ ಭಾಗದ ಮೇಲೆ 1 ಸೆಂಟಿಮೀಟರ್ ಒಂದು ಹೋಲು, ಮಿಕ್ಕಿದ 5 mm ಅಂದರೆ 0.5 ಸೆಂಟಿಮೀಟರ್ಸ್, ಅದು ಒಂದು 3-4 ಹೋಲು ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದಿ need. Nowadays, the laparoscopy is the gold standard surgery for most of the abdominal surgeries. So, what are all the surgeries can be done in laparoscopy? Appendicitis, appendectomies, and gallbladder stones, gallbladder removal, hernia surgeries, inguinal hernias, umbilical hernias, all these surgeries we can do it laparoscopy itself. And the major advantage is the hospital stay is very less, post-operative pain is very less, and early recovery you can go to your routine work and your job as early as possible. And we have a very strong experienced team for the laparoscopy of doctors, OT teams and post-operative staffs, recovery, all these things are here. We are doing it very safely here. ಮುಂಚಿನ ಕಾಲದಲ್ಲಿ ಲ್ಯಾಪ್ರೋಸ್ಕೋಪಿ ಅನ್ನೋದು ಕೇವಲ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಮಾತ್ರ ನಡೀತಾ ಇತ್ತು. ಅಂದರೆ ಈ ದೊಡ್ಡ ಹಾಸ್ಪಿಟಲ್, ಅಪೋಲೋ, ಮಣಿಪಾಲ್ ಅಂತ ಕಡೆ ಎಲ್ಲ ಮಾಡ್ತಿದ್ರು. ಆಮೇಲೆ ಬರ್ತಾ ಈ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ಸ್ ಎವಾಲ್ವ್ ಆಗಿರೋದ್ರಿಂದ ಮತ್ತು ಸರ್ಜನ್ಸು ಎಲ್ಲ ಕಡೆನೂ ಇವಾಗ ಬರ್ತಾ ಇರೋದ್ರಿಂದ ಈ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ ಅನ್ನೋದು ಈ ಟೌನು, ತಾಲೂಕಾ ಲೆವೆಲ್ವರೆಗೂ ಇವಾಗ ಪಸರಿಸಿದೆ. ಮುಂಚಿನ ಕಾಲದಲ್ಲಿ ಅಪೆಂಡಿಕ್ಸ್ ಸರ್ಜರಿ ಮಾಡಬೇಕು ಅಂತ ಅಂದರೆ 5-7 ಸೆಂಟಿಮೀಟರ್ ಇನ್ಸಿಷನ್ನ ಹಾಕಿ ನಾವು ಮಾಡ್ತಿದ್ವಿ. ಒಂದು ಗಾಲ್ ಬ್ಲಾಡರ್ ರಿಮೂವಲ್ ಸರ್ಜರಿ ಅಂದರೆ ಅರೌಂಡ್ 10 ಸೆಂಟಿಮೀಟರ್ವರೆಗೂ ನಾವು ಇನ್ಸಿಷನ್ ಹಾಕಬೇಕಾಗಿತ್ತು, ಅಂದರೆ ಕುಯ್ಬೇಕಾಗಿತ್ತು ಹೊಟ್ಟೆ ಮೇಲೆ. ಮತ್ತು ಮುಂಚಿನ ಕಾಲದಲ್ಲಿ ಹೆಚ್ಚು ಬರ್ತಾ ಇದ್ದಿದ್ದು ಏನು ಅಂದರೆ ಈ ಹೊಟ್ಟೆ ತೂತಾಗೋದು, ಏನು ಗ್ಯಾಸ್ಟ್ರಿಕ್ ಪರ್ಫರೇಷನ್ ಅಂತ ಏನು ಕರಿತೀವಿ, ಅಬ್ಡಾಮಿನಲ್ ಹಾಲೋ ವಿಸ್ಕಸ್ ಆರ್ಗನ್ ಪರ್ಫರೇಷನ್ ಅಂತ ಇದೆ. ಚಿಕ್ಕ ಕರಳು, ದೊಡ್ಡ ಕರಳು ಅಥವಾ ಹೊಟ್ಟೆ ಇದೆಲ್ಲ ತೂತ ಆದರೆ ಮೇನ್ ಮಿಡ್ಲೈನ್ ಲ್ಯಾಪ್ರೋಟಮಿ ಅಂತ ಮಾಡ್ತಾ ಇರ್ತಾ ಇದ್ವಿ.
ಅದು ಹೇಗೆ ಅಂತ ಅಂದರೆ ಈ ಹೊಕ್ಕಳ ಮೇಲೆ ಒಂದು 5-6 ಸೆಂಟಿಮೀಟರ್ ಇಂದ ಹಿಡಿದು ಹೊಕ್ಕಳ ಕೆಳಗಡೆ ಒಂದು 5-6 ಸೆಂಟಿಮೀಟರ್, ಒಟ್ಟಾರೆ ಒಂದು 10-15 ಸೆಂಟಿಮೀಟರ್ ಆಗೋ ತನಕನೂ ಮನುಷ್ಯ ಇನ್ಸಿಷನ್ ಕೊಡಬೇಕಾಗಿರ್ತಿತ್ತು. ಬಟ್ ಯಾವಾಗ ಈ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ಸ್ ಅನ್ನೋದು ಎವಾಲ್ವ್ ಆಯಿತು, ಪ್ಲಸ್ ವೈಡ್ ಸ್ಪ್ರೆಡ್ ಆಕ್ಸೆಪ್ಟೆನ್ಸ್ ಬಂತು, ಒಂದು 10-15 ವರ್ಷಗಳಿಂದ ಈಚೆಗೆ ಈ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ಸ್ ಟೌನ್ ಮತ್ತು ಈ ತಾಲೂಕು ಹೆಡ್ ಕ್ವಾರ್ಟರ್ಸ್ ಲೆವೆಲ್ಗೂ ತಂದಿದ್ದೀವಿ. ಇವಾಗ ಇಷ್ಟೇ ಅಲ್ದರ ಈ ಹರ್ನಿಯಾ, ವೆಂಟ್ರಲ್ ಹರ್ನಿಯಾ ಅಂದರೆ ಹೊಕ್ಕಳ ಹರ್ನಿಯಾ ಮೇಲೆ, ಈ ಹೊಟ್ಟೆ ಮೇಲೆ ಕಾಣುವಂಥ ಯಾವುದೇ ಹರ್ನಿಯಾ ಆಗಲಿ, ಅಥವಾ ಈ ಗ್ರಾಯಿನ್ ರೀಜನ್ ಹರ್ನಿಯಾ, ಇಂಗ್ವೈನಲ್ ರೀಜನ್ ಹರ್ನಿಯಾ ಏನು ಬರುತ್ತೆ, ಅದಕ್ಕೂ ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರವೇ ಇಲ್ಲಿ ನಾವು ಸರ್ಜರೀಸ್ನ ಮಾಡ್ತಾ ಇದ್ದೀವಿ. Not only from the general surgery, gynecology also we are having laparoscopy. So what are the gynecological service we are giving here is to removal of the uterus, removal of the ovaries, ovarian cyst, and sometimes the ectopic pregnancies in the tubes, and sterilization also we are doing in laparoscopy along with our OG team, Dr. Soumya, Dr. Nitish. ನಮ್ಮಲ್ಲಿ ಈ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರಾದಂಥ ಡಾಕ್ಟರ್ ಸೌಮ್ಯ ಮೇಡಮ್ ಅವರು ಮತ್ತು ಡಾಕ್ಟರ್ ನಿತೀಶ್ ಸರ್ ಅವರು ಮತ್ತು ನಮ್ಮ ಲ್ಯಾಪ್ರೋಸ್ಕೋಪಿಕ್ ಸರ್ಜಿಕಲ್ ಟೀಮ್ ನಾವೆಲ್ಲರೂ ಸೇರಿ ಹಿಸ್ಟರೆಕ್ಟಮಿ ಅಂದರೆ ಈ ಗರ್ಭಕೋಶದ ರಿಮೂವಲ್ ಅಂದರೆ ತೆಗೆಯುವಂಥದ್ದು, ಮತ್ತು ಓವರಿ, ಈ ಅಂಡಾಶಯ ಅಂತ ಏನು ಕರಿತೀವಿ ಅದನ್ನು ತೆಗೆಯುವಂಥದ್ದು, ಮತ್ತು ಈ ಟ್ಯೂಬಲ್ ಪ್ರೆಗ್ನೆನ್ಸೀಸು, ಕೆಲವು ಪ್ರೆಗ್ನೆನ್ಸೀಸು ಟ್ಯೂಬ್ಸಲ್ಲಿ ಆಗುತ್ತೆ, ಈ ಥರ ಪ್ರೆಗ್ನೆನ್ಸೀಸ್ಗೆ ಬೇಕಾಗಿರುವಂಥ ಸರ್ಜರಿ, ಮತ್ತು ಸ್ಟೆರಿಲೈಸೇಷನ್ ಅಂತ ಏನು ಕರಿತೀವಿ, ಅಂದರೆ ಎಲ್ಲರೂ ಮುಂಚೆ ಲೇಸರ್ ಆಪರೇಷನ್ ಮಾಡಿಸ್ಕೊಂಡೆ ಅಂತ ಏನು ಹೇಳ್ತಿದ್ರು ಸಿಟಿ ಕಡೆ, ಅದನ್ನು ಇವಾಗ ಇಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ನಾವು ಮಾಡಬೇಕು. Okay. Now the very important topic to discuss, what you will think, I know. So how much it is cost? So newer things, this is more costly, every one of us think. So here we are doing it with a very affordable cost because of our Sannidhanam and Mahasannidhanam helps, and we are doing it at very less cost in our hospital, that is Abhinav Vidyatirtha Multi-Speciality Hospital. ನಾವು ಇವಾಗ ನಿಮ್ಮ ಚಿಂತೆ ಇದ್ರ ಕಾಸ್ಟ್ ಎಷ್ಟಾಗ್ಬೋದು ಅನ್ನೋಂಥದ್ದು ಮುಂದಿನ ನಿಮ್ಮ ಮನಸ್ಸಲ್ಲಿ ಮೂಡುವಂಥ ಪ್ರಶ್ನೆ ಆಗಿರ್ಬೋದು. ಅದಕ್ಕೆ ನಮ್ಮ ಸನ್ನಿಧಾನಂ ಆಗಲಿ, ಮಹಾಸನ್ನಿಧಾನಂ ಆಗಲಿ, ಬುದ್ಧಶೇಖರ ಭಾರತಿಗಳಾಗಲಿ, ಭಾರತೀ ತೀರ್ಥ ಸ್ವಾಮಿಗಳಾಗಲಿ ನಮ್ಮನ್ನು ಇಲ್ಲಿ ಕರೆಸೋವಾಗ ಹೇಳಿದ ಮಾತು ಒಂದೇನೆ, ಇಲ್ಲಿನ ಜನಕ್ಕೆ ಯಾವುದೇ ಕಾರಣಕ್ಕೂ ಮಣಿಪಾಲ್ ಅಂತ ಅಥವಾ ಶಿವಮೊಗ್ಗಕ್ಕೆ ಈ ತಕ್ಷಣ ಎಮರ್ಜೆನ್ಸೀಸ್ ಇದ್ದರೆ, ಪರ್ಟಿಕ್ಯುಲರ್ಲಿ ಸರ್ಜಿಕಲ್ ಎಮರ್ಜೆನ್ಸೀಸ್ ಇದ್ದರೆ ಅವರು ಆ ತಕ್ಷಣ ಆ್ಯಂಬುಲೆನ್ಸಲ್ಲಿ ಹೋಗೋದು ಮಧ್ಯದಾರಿಯಲ್ಲಿ ಆಗದೇ ಇರಬೇಕು, ಆ ಥರ ನೀವು ಕೇರ್ ಕೊಡಬೇಕು ಅಂತ ಹೇಳಿ ನಮ್ಮನ್ನು ಕರೆಸಿದ್ದಾರೆ. ಹಾಗೆಯೇ ಅವರ ಒಂದು ಸಪೋರ್ಟಿಂದ ಮತ್ತು ಈ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಅವ್ರ ಸಪೋರ್ಟಿಂದ ನಾವು ಸುಮಾರು ಸರ್ಜರೀಸ್ನ ಕೈಗೆಟ್ಕೊಂಥ ಥರದಲ್ಲಿ, ಏನು ನೀವು ಸಿಟೀಸಲ್ಲಿ ನೋಡ್ತೀರಾ ಅದಕ್ಕಿಂತ ಒಂದು 30-40% ಕಡಿಮೆ ಕಾಸ್ಟಲ್ಲೇ ನಾವು ಮಾಡ್ತಾಯಿದ್ದೀವಿ. ಹಾಗೂ ತೀರಾ ಯಾರಿಗಾದ್ರೂ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮದು ಟ್ರಸ್ಟ್ ಇದೆ. ಆ ಟ್ರಸ್ಟ್ಗೆ ಬಂದು ಅವ್ರು ಅಪ್ರೋಚ್ ಆಗ್ಬೋದು. ಅಪ್ರೋಚ್ ಆಗಿರೋ ಪೇಷಂಟ್ಗೆ ಸ್ಪೆಷಲ್ ಕನ್ಸಿಡ್ರೇಷನ್ ಕೊಡಬೇಕು ಅಂತ ಮಾತಾಡ್ತೀನಿ. With Almighty God's grace and our Sannidhanam and Mahasannidhanam's blessings, we are doing all these surgeries very safely in a cost-effective manner in our hospital, that is Abhinav Vidyatirtha Multi-Speciality Hospital. ನಮ್ಮ ಉಭಯ ಜಗದ್ಗುರುಗಳ ಸಹಾಯ, ಸಹಕಾರ, ಆಶೀರ್ವಾದದೊಂದಿಗೆ ನಾವು ಮಾಡ್ತಿರ್ತಕ್ಕಂಥ ಎಲ್ಲ ಸರ್ಜರೀಸು ಸೇಫ್ಟಿಯಾಗಿ ಮಾಡ್ತಿದ್ದೀವಿ. ಯಾರಿಗನ್ನ ದುಡ್ಡಿನ ಅಭಾವ ಇದ್ದವರಿಗೆ, ಇತರೆ ಸಮಸ್ಯೆ ಇದ್ದವ್ರಿಗೂ ನಾವು ಅವರೆಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಸರ್ಜರಿ ಮಾಡ್ತಾ ಇದ್ದೀವಿ. ತಮ್ಮಲ್ಲಿ ತಮಗೆ ಗೊತ್ತಿರೋರಲ್ಲಿ ಯಾವುದೇ ಈ ಸರ್ಜಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅಂಥವ್ರನ್ನೂ ಕರ್ಕೊಂಡು ಬಂದು ಇಲ್ಲಿ ತಮಗೆ ಬೇಕಾಗಿರುವಂಥ ಸವಲತ್ತು ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು.